ನನ್ನೆಲ್ಲ ಪ್ರೀತಿಯ ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಇಂದಿನ ತರಗತಿ ತಮಗೆಲ್ಲ ಸ್ವಾಗತ. ನಿಮ್ಮೊಡನೆ ಹಂಚಿಕೊಳ್ಳಲು ಸಂಗ್ರಹಿಸಿರುವ ವಿಷಯವಸ್ತು ಪ್ರಚಲಿತ ಘಟನೆಗಳು. ಕಳೆದ ತಿಂಗಳ 29-30 ಮೇ 26ರಂದು ಇವುಗಳು ಕೂಡ ವಾರ್ಷಿಕ ಪರೀಕ್ಷೆಗೆ ಅಥವಾ ಇಲಾಖಾ ಪರೀಕ್ಷೆಗಳಿಗೆ ಅಥವಾ ಇನ್ಯಾವುದೇ ಪರೀಕ್ಷೆಗಳಿಗೆ ಬರ್ತವೆ, ನೋಡಿಕೊಂಡ್ರೆ ಒಳ್ಳೆಯದು. ಈಗ ಕೈಂಡ್ ಎಕ್ಸ್, KIND X ಅಂದ್ರೇನು? ಕೊರಿಯಾ ಇಂಡಿಯಾ ಡಿಫೆನ್ಸ್ ಆಕ್ಸಿಲೇಟರ್ ಅಂಥೇಳಿ. ಇದರ ಪ್ರಾಸ್ತಾವಿಕ ಉದ್ದೇಶಗಳು ಏನು ಅಂತ ಹೇಳಿದರೆ, ರಕ್ಷಣಾ ನವೋತ್ಪಾದನೆಯನ್ನು ಉತ್ತೇಜಿಸುವುದು, ಕೈಗಾರಿಕಾ ಮಟ್ಟದ ಸಹಕಾರವನ್ನು ಪ್ರೋತ್ಸಾಹಿಸುವುದು, ಸಂಯುಕ್ತ ರಕ್ಷಣಾ ಉತ್ಪಾದನೆಯನ್ನು ವಿಸ್ತರಿಸುವುದು. ಇಂಡೋ ಪೆಸಿಫಿಕ್ ಆಯಾಮ. ಭಾರತ ಮತ್ತು ದಕ್ಷಿಣ ಕೊರಿಯಾ ಕೆಳಗಿನ ವಿಷಯಗಳಿಗೆ ತಮ್ಮ ಬೆಂಬಲವನ್ನು ಪುನರುಚ್ಚರಿಸಿವೆ: ಸ್ವತಂತ್ರ, ಮುಕ್ತ ಮತ್ತು ನಿಯಮ ಆಧಾರಿತ ಇಂಡೋ ಪೆಸಿಫಿಕ್, ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆ, ಕಡಲ ಭದ್ರತಾ ಸಹಕಾರ. ಭಾರತದ ದೃಷ್ಟಿಯಲ್ಲಿ ದಕ್ಷಿಣ ಕೊರಿಯಾದ ಕಾರ್ಯತಂತ್ರದ ಮಹತ್ವ. ದಕ್ಷಿಣ ಕೊರಿಯಾ ಎದುರಿಸುತ್ತಿರುವ ಭದ್ರತಾ ಸವಾಲುಗಳು. ಉತ್ತರ ಕೊರಿಯಾದ ಬೆದರಿಕೆ, ಉತ್ತರ ಕೊರಿಯಾದ ಪರಮಾಣು ಶಸ್ತ್ರಾಸ್ತ್ರ ಕಾರ್ಯಕ್ರಮ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಭಿವೃದ್ಧಿ ಪ್ರಾದೇಶಿಕ ಭದ್ರತೆಗೆ ಬೆದರಿಕೆಯನ್ನು ಒಡ್ಡುತ್ತಲಿದೆ. ರಷ್ಯಾ ಉತ್ತರ ಕೊರಿಯಾ ಸಹಕಾರ. ರಷ್ಯಾ ಮತ್ತು ಕೊರಿಯಾ ಸಹಕಾರ. ರಷ್ಯಾ ಮತ್ತು ಉತ್ತರ ಕೊರಿಯಾ ನಡುವಿನ ಬೆಳೆಯುತ್ತಿರುವ ಮಿಲಿಟರಿ ಸಂಬಂಧಗಳು ಈಶಾನ್ಯ ಏಷ್ಯಾದಲ್ಲಿ ಭದ್ರತಾ ಸಮತೋಲನವನ್ನು ಬದಲಾಯಿಸುತ್ತಿವೆ. ಚೀನಾದ ವಿಸ್ತರಿಸಿರುವ ಪ್ರಭಾವ. ಕೊರಿಯಾ ಉಪಖಂಡದ ಕೊರಿಯನ್ ಪರ್ಯಾಯ ದ್ವೀಪ ಸಮೀಪ ಚೀನಾದ ಹೆಚ್ಚುತ್ತಿರುವ ನೌಕಾ ಚಟುವಟಿಕೆಗಳು ಕಾರ್ಯತಂತ್ರದ ಆತಂಕವನ್ನು ಹೆಚ್ಚಿಸಿವೆ. ದಕ್ಷಿಣ ಚೀನಾ ಸಮುದ್ರದ ಮೂಲಕ ಪ್ರಮುಖ ವ್ಯಾಪಾರ ಮತ್ತು ಇಂಧನ ಮಾರ್ಗಗಳು ಸಾಗುವುದರಿಂದ ಪ್ರದೇಶದ ಸ್ಥಿರತೆಯ ಬಗ್ಗೆ ದಕ್ಷಿಣ ಕೊರಿಯಾ ಚಿಂತಿತವಾಗಿದೆ. ದಕ್ಷಿಣ ಕೊರಿಯಾದಲ್ಲಿನ ಆಂತರಿಕ ಸವಾಲುಗಳು. ಜನಸಂಖ್ಯಾ ಕುಸಿತ. ವಯಸ್ಸಾದ ಜನಸಂಖ್ಯೆ ಮತ್ತು ಕ್ಷೀಣಿಸುತ್ತಿರುವ ಜನನ ಪ್ರಮಾಣ ಮಿಲಿಟರಿ ನೇಮಕಾತಿಯನ್ನು ಕಡಿಮೆ ಮಾಡುತ್ತಿದೆ. ಇದು ದಕ್ಷಿಣ ಕೊರಿಯಾದ ದೀರ್ಘಕಾಲೀನ ರಕ್ಷಣಾ ಸನ್ನದ್ಧತೆಯ ಮೇಲೆ ಪರಿಣಾಮ ಬೀರಬಹುದು. ಭಾರತ ದಕ್ಷಿಣ ಕೊರಿಯಾ ಕಾರ್ಯತಂತ್ರದ ಪ್ರಮುಖ ಹಂಚಿಕೆ ಆಸಕ್ತಿಗಳು. ಎರಡೂ ದೇಶಗಳು ಈ ಕೆಳಗಿನವುಗಳಲ್ಲಿ ಸಾಮಾನ್ಯ ಆಸಕ್ತಿಗಳನ್ನು ಹಂಚಿಕೊಳ್ಳುತ್ತವೆ: ಇಂಡೋ ಪೆಸಿಫಿಕ್ ಸ್ಥಿರತೆ, ಸಾಗರ ಭದ್ರತೆ, ನಿಯಮ ಆಧಾರಿತ ಅಂತಾರಾಷ್ಟ್ರೀಯ ಕ್ರಮ, ಪ್ರಾದೇಶಿಕ ಸ್ಥಿತಿಸ್ಥಾಪಕತ್ವ. ಪಾಲುದಾರಿಕೆಯ ಉದಯೋನ್ಮುಖ ಕ್ಷೇತ್ರಗಳು: ರಕ್ಷಣಾ ಉತ್ಪಾದನೆ, ರಕ್ಷಣಾ ತಂತ್ರಜ್ಞಾನ, ಸೈಬರ್ ಭದ್ರತೆ, ಸಾಗರ ಸಹಕಾರ, ಸರಬರಾಜು ಸರಪಳಿ ಸ್ಥಿತಿಸ್ಥಾಪಕತ್ವ, ಕಾರ್ಯತಂತ್ರದ ಭದ್ರತಾ ಸಹಕಾರ. ಪ್ರಮುಖ ಸಾರಾಂಶ ಏನಪ್ಪ ಅಂದರೆ, ಭಾರತ ದಕ್ಷಿಣ ಕೊರಿಯಾ ಸಂಬಂಧಗಳು ಸೀಮಿತ ರಕ್ಷಣಾ ಕೈಗಾರಿಕಾ ಸಹಕಾರದಿಂದ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ವಿಶಾಲ ಕಾರ್ಯತಂತ್ರದ ಮತ್ತು ಭದ್ರತಾ ಸಹಭಾಗಿತ್ವದ ಕ್ರಮೇಣ ಹೆಚ್ಚು ಅಭಿವೃದ್ಧಿ ಹೊಂದುತ್ತಿವೆ. ಹೆಚ್ಚುವರಿ ಪ್ರಮುಖ ಅಂಶ ಏನಪ್ಪ ಅಂದರೆ, ಕೊರಿಯನ್ ಯುದ್ಧದ ಸಮಯದಲ್ಲಿ ಸೇವೆ ಸಲ್ಲಿಸಿದ ಭಾರತೀಯ ಸೈನಿಕರನ್ನು ಗೌರವಿಸಲು ರಾಜನಾಥ್ ಸಿಂಗ್ ಸಿಯೋಲ್ ಇಮ್ಜಂಗಕ್ ಪಾರ್ಕ್ನಲ್ಲಿ ಭಾರತೀಯ ಯುದ್ಧ ಸ್ಮಾರಕವನ್ನು ಉದ್ಘಾಟಿಸಿದರು. ದಕ್ಷಿಣ ಕೊರಿಯಾ ತ್ವರಿತ ಸಂಗತಿಗಳೇನಪ್ಪ ಅಂದರೆ, ಅಧಿಕೃತ ಹೆಸರು ರಿಪಬ್ಲಿಕ್ ಆಫ್ ಕೊರಿಯಾ, ROK ಅಂತೀವಿ. ಇದು ರಾಜಧಾನಿ ಸಿಯೋಲ್. ಸ್ಥಳ ಕೊರಿಯಾ ಉಪಖಂಡದ ದಕ್ಷಿಣ ಭಾಗ. ಗಡಿ ದೇಶ ಉತ್ತರ ಕೊರಿಯಾ. ಸುತ್ತಮುತ್ತ ಸಮುದ್ರಗಳು ಏನಪ್ಪ ಅಂದರೆ, ಒಂದು ಈಸ್ಟ್ ಸಿ ಅಂದರೆ ಜಪಾನ್ ಸಮುದ್ರ ಬರುತ್ತೆ, ಯೆಲ್ಲೋ ಸಿ, ಈಸ್ಟ್ ಚೈನಾ ಸಿ. ಜಲಸಂಧಿ ಕೊರಿಯಾ ಜಲಸಂಧಿ ಜಪಾನಿನ ದಕ್ಷಿಣ ಕೊರಿಯಾವನ್ನು ವಿಭಜಿಸುತ್ತದೆ. ದೊಡ್ಡ ದ್ವೀಪ ಯಾವುದಪ್ಪ ಅಂದರೆ ಇಲ್ಲಿ ಜೇಜು ದ್ವೀಪ. ಎತ್ತರ ಶಿಖರ ಮೌಂಟ್ ಹಲ್ಲಾ 1950 ಮೀಟರ್ ಎತ್ತರ ಇದೆ. ಪ್ರಮುಖ ಪರ್ವತ ಶ್ರೇಣಿ ಯಾವುದಪ್ಪ ಅಂದರೆ ತೈಬಾಕ್ ಅಥವಾ ಟಿಬೆಕ್ ಪರ್ವತಗಳು. ಪ್ರಮುಖ ನದಿಗಳೆಂದರೆ ಹಾನ್ ನದಿ, ನಾಗ್ಡಾಂಗ್ ನದಿ. ಹವಾಮಾನ ಬಿಸಿ ಬೇಸಿಗೆ ಮತ್ತು ಶೀತ ಚಳಿಗಾಲದೊಂದಿಗೆ ಖಂಡಾಂತರ ಹವಾಮಾನ. ಇಲ್ಲಿ ಸಿಗುವ ಪ್ರಮುಖ ಖನಿಜಗಳು ಯಾವುವು ಆಂಧ್ರಸೈಟ್, ಕಲ್ಲಿದ್ದಲು, ಕಬ್ಬಿಣದಿರು, ಗ್ರಾಫೈಟ್, ಟಂಗ್ಸ್ಟನ್, ಚಿನ್ನ, ಬೆಳ್ಳಿ, ಸೀಸ ಮತ್ತು ಸತು. ಆಂಧ್ರಪ್ರದೇಶ ಫಾರ್ಮ್ ಟು ಹೋಮ್ ಮಾದರಿಯನ್ನು ಪ್ರಾರಂಭಿಸಿದೆ. ಆಂಧ್ರಪ್ರದೇಶ ಸರ್ಕಾರವು ರೈತರಿಂದ ನೇರವಾಗಿ ಗ್ರಾಹಕರಿಗೆ ಕೃಷಿ ಉತ್ಪನ್ನಗಳನ್ನು ತಲುಪಿಸಲು ಫಾರ್ಮ್ ಟು ಹೋಮ್ ಮಾದರಿಯನ್ನು ಪ್ರಾರಂಭಿಸಿದೆ.
ಈ ಉಪಕ್ರಮವು ನೇರ ಕೃಷಿ ಮಾರುಕಟ್ಟೆ ವ್ಯವಸ್ಥೆ ಒಳಪಡಿಸಿ ಸರಬರಾಜು ಸರಪಳಿಯಲ್ಲಿನ ಮಧ್ಯವರ್ತಿಗಳ ಪಾತ್ರವನ್ನು ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿದೆ. ಫಾರ್ಮ್ ಟು ಹೋಮ್ ಮಾದರಿಯ ಬಗ್ಗೆ ಉದ್ದೇಶ ರೈತರಿಗೆ ಗ್ರಾಹಕರಿಗೆ ನೇರ ಸರಬರಾಜು ಸರಪಳಿಯನ್ನು ಸ್ಥಾಪಿಸುವುದು, ಕೃಷಿ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳ ಪಾತ್ರವನ್ನು ಕಡಿಮೆ ಮಾಡುವುದು, ರೈತರ ಆದಾಯ ಮತ್ತು ಮಾರುಕಟ್ಟೆ ಪ್ರವೇಶವನ್ನು ಸುಧಾರಿಸುವುದು, ಗ್ರಾಹಕರಿಗೆ ಕಡಿಮೆ ದರದಲ್ಲಿ ತಾಜಾ ಉತ್ಪನ್ನಗಳನ್ನು ಒದಗಿಸುವುದು. ಪ್ರಮುಖ ಲಕ್ಷಣಗಳು: ಹಣ್ಣುಗಳು ಮತ್ತು ತರಕಾರಿಗಳನ್ನು ನೇರವಾಗಿ ಮನೆ ಬಾಗಿಲಿಗೆ ತಲುಪಿಸುವುದು. ರೈತರ ಉತ್ಪಾದಕ ಸಂಸ್ಥೆಗಳು FPOS ಮಾರುಕಟ್ಟೆ, ಲಾಜಿಸ್ಟಿಕ್ ಮತ್ತು ಸರಬರಾಜು ಮತ್ತು ವಿತರಣೆಯನ್ನು ನಿರ್ವಹಿಸುತ್ತದೆ. ಧನ್ಯವಾದಗಳು. ಸೇವ್ ಮಾಡಿಕೊಳ್ಳಿ, ಬುಯ್ಯಾಗ ಬಂದೇ ಬರುತ್ತೆ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.